2025ರಲ್ಲಿ ಯಾವುದರಲ್ಲಿ ನಾವು ಸೇವಿಂಗ್ಸ್ ಮಾಡಿದ್ರೆ ನಮಗೆ ಅದು ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತೆ. ಸೊ 2024ರಲ್ಲಿ ಷೇರು ಮಾರ್ಕೆಟಲ್ಲಿ ನಮಗೆ ಬಂದು ತುಂಬಾ ಲಾಸ್ ಆಗಿದೆ ಆ್ಯಂಡ್ ಕಡಿಮೆ ಇಳಿಮಟ್ಟ ಆಗಿದೆ. ಸೊ 25ರಲ್ಲಿ ನಾವು ಏನು ಮಾಡಿದ್ರೆ ನಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಯಾವ ಇದ್ರಲ್ಲಿ ನಾವು ಅಮೌಂಟ್ನ ಸೇವ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಸೊ ಈ ವಿಡಿಯೋ ನಿಮಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ. ಸೊ ನಾನು ಬಂದಿರೋ ಇಂಟೆನ್ಷನ್ ಎಲ್ಲರಿಗೂ ಹೇಳಿದ್ದೀನಿ, ಲೈವಲ್ಲಿ ಆಗಿರ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನಾನೊಂದು ಸಣ್ಣದಾಗೊಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನನ್ನಂಥ ಗೃಹಿಣಿಯರು ಸಣ್ಣ ಪುಟ್ಟ ನಮಗೆ ಹಾಕ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ನಾವೆಲ್ಲಾದರೂ ಹೋಗಿ ನೋಡಿದ್ರೆ ನಮಗೆ ತುಂಬ ಕಾಸ್ಟ್ ಅನಿಸುತ್ತೆ. ಮನಸ್ಸಿಗೆ ಇಷ್ಟ ಆಗಿದ್ರೆ ಕೂಡ ತುಂಬ ದುಡ್ಡಿರುತ್ತೆ, ತೊಗೊಳಕ್ಕೆ ಇಷ್ಟ ಇದ್ದರೂ ನಮ್ಮ ಹತ್ರ ಅಮೌಂಟ್ ಇರೋಲ್ಲ. ಸೊ ಅಂಥವ್ರಿಗಾಗಿ ನಾನು ಕಡಿಮೆ ರೇಟಲ್ಲೇ ಅವರ ಕೈಗೆ ತಲುಪಿಸೋ ಅಂಥ ಒಂದು ಇದನ್ನು ಮಾಡ್ತಾಯಿದ್ದೀನಿ. ಸೊ 1 year ವ್ಯಾರಂಟಿ ಒಡವೆಗಳನ್ನ ನಾನು ಸೇಲ್ ಮಾಡ್ತಾ ಇರೋದು. ಸೊ ನಿಮಗೇನಾದರೂ ಆ ಥರ ಇಂಟ್ರೆಸ್ಟ್ ಇದ್ದರೆ ನನ್ನ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಡಾಗಿ ಯಾವ್ಯಾವ ಥರ ನನ್ನ ಹತ್ರ ಜ್ಯುವೆಲ್ಸ್ ಇದೆ, ಯಾವ್ಯಾವ ರೇಟಿಗೆ ನಿಮ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ ಸೇರಿ ನಿಮಗೆ 1000 rupees ಒಳಗಡೆನೇ ಇರುತ್ತೆ, 1000 ಮೇಲೆ ಯಾವುದೂ ಇಲ್ಲ. ಸೊ ತುಂಬ ಕಡಿಮೆ ರೇಟ್ಗೆ ಕೊಡ್ತಾ ಇರೋದು, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ 1 year ವ್ಯಾರಂಟಿ, ಏನೇ ಒಂದು ಚೂರು ಇದಾದರೆ ಕೂಡ ಪ್ರಾಡಕ್ಟ್ ರಿಟರ್ನ್ ತೊಗೊಂಡು ಮತ್ತೆ ವಾಪಸ್ ಕೊಡೋ ಅಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಸೊ ಎಲ್ಲರೂ ಬೇಗ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರೋದನ್ನ ಸೇವ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರನ ನೀವು ನನಗೆ ಕೇಳ್ಬೋದು. ಹಾಗೆ ನಾನು ಕೂಡ ನಿಮಗೆ ವಾಟ್ಸಪ್ ಮಾಡ್ತೀನಿ. ಸೊ ಹೊಸ ವರ್ಷ 2025ರ ಬಗ್ಗೆ ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಯಾವ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ? 2024ರ ಅಂತ್ಯಕ್ಕೆ GDP ಕೊಂಚ ಇಳಿಕೆಯಾಗಿರುವುದು ಷೇರು ಮಾರುಕಟ್ಟೆಯಲ್ಲಿ ಆತಂಕ ಮೂಡಿಸಿದೆ. ಇದರಿಂದಾಗಿ 2025ರ ಆರಂಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ನಿರೀಕ್ಷಿಸಬಹುದು. ಈ ವರ್ಷ ಕೊನೆಯಲ್ಲೂ ಷೇರು ಮಾರುಕಟ್ಟೆ ಹೇಳಿಕೊಳ್ಳುವಂತಹ ಜಿಗಿತ ಕಂಡಿಲ್ಲ. ಹೀಗಾಗಿ ಮುಂದಿನ ವರ್ಷ ಹೂಡಿಕೆ ಮಾಡುವ ಮೊದಲು ಯಾವ ಕ್ಷೇತ್ರ ಲಾಭಕರ ಎಂದು ಲೆಕ್ಕಾಚಾರ ಹಾಕಿಯೇ ಮುಂದುವರಿಯುವುದು ಉತ್ತಮ. ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂದಿನ ವರ್ಷ ಆರಂಭದಲ್ಲಿ ಇಳಿಕೆ ಇದ್ದರೂ ಬಳಿಕ ಚೇತರಿಕೆ ಕಂಡು ಬರಬಹುದು. ಸೊ ಯಾರೆಲ್ಲ ಷೇರು ಮಾರುಕಟ್ಟೆಯಲ್ಲಿ ಅಮೌಂಟ್ನ ಹಾಕಬೇಕು, ಇದರಲ್ಲಿ ಇವಾಗ ಇಳಿಕೆ ಆಗಿದೆ, ಮುಂದೆ ನಮಗೆ ಇದರಲ್ಲಿ ಅರ್ನಿಂಗ್ಸ್ ಆಗುತ್ತಾ ಆಗಲ್ವಾ ಅಂತ ಯೋಚನೆ ಮಾಡೋರು ಒಮ್ಮೆ ಈ ವಿಡಿಯೋನ ನೋಡಿ. ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಷೇರು ಮಾರುಕಟ್ಟೆಯಲ್ಲಿ ಅಮೌಂಟ್ ಹಾಕಿ ಕಳ್ಕೊಳ್ಳೋರು ತುಂಬ ಇರ್ತಾರೆ. ಆ್ಯಂಡ್ ಅದರಿಂದ ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತ ಕೊರಗೋರು ಕೂಡ ತುಂಬಾ ಇದ್ದಾರೆ. ಸೊ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವ್ರಿಗೆ ಕೂಡ ನೀವು ಶೇರ್ ಮಾಡ್ಬೋದು. ಸೊ ಅದರಲ್ಲೂ ವಿಶೇಷವಾಗಿ ಖಾಸಗಿ ಬ್ಯಾಂಕ್, FMCG, ಟೆಲಿಕಾಂ ಉದ್ಯಮ, ಸಿಮೆಂಟ್ ಉದ್ಯಮ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಲಾಭ ನಿರೀಕ್ಷಿಸಬಹುದಾಗಿದೆ. ಈ ವರ್ಷ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮ್ಯೂಚುವಲ್ ಫಂಡ್ ಮೇಲಿನ ಬಡ್ಡಿ ದರ ಹೆಚ್ಚಳ ಮಾಡಿದ್ದಾರೆ. ಸೊ ನಾನು ಮ್ಯೂಚುವಲ್ ಫಂಡ್ದೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಯಾವುದು ನಿಮಗೆ ಸೇಫ್ ಅನ್ನೋದು ಅಲ್ಲಿ ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಮ್ಯೂಚುವಲ್ ಫಂಡ್ ಓಕೆನಾ, ಪೆನ್ಷನ್ ಓಕೆನಾ ಅಂತ. ಸೊ ಅಲ್ಲಿ ನೀವು ವಿಡಿಯೋಸ್ನ ನೋಡ್ಬೋದು. ಆ್ಯಂಡ್ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳಲ್ಲಿ ಹೂಡಿಕೆ ಮಾಡಬಹುದು, ಆದರೆ ರಿಟರ್ನ್ಸ್ಗೆ ಕೆಲವು ಸಮಯ ಕಾಯಬೇಕಾಗುತ್ತದೆ. ಸೊ ಖಾಸಗಿ ಬ್ಯಾಂಕು, ಟೆಲಿಕಾಂ ಉದ್ಯಮ, ಸಿಮೆಂಟ್ ಉದ್ಯಮ ಈ ಥರದ್ರಲ್ಲಿ ಏನಾದರೂ ನೀವು ಅಮೌಂಟ್ ಹಾಕಿದ್ರೆ ನಿಮಗೆ ಒಳ್ಳೆ ಲಾಭ ಅಂತೂ ಇರುತ್ತೆ. ಸೊ ನಿರ್ಮಲಾ ಸೀತಾರಾಮನ್ ಕೂಡ ನಿಮಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಆ್ಯಂಡ್ ಏನು ಹೇಳ್ತಾರೆ, ಈ ವರ್ಷ ಇದರಲ್ಲಿ ಫಂಡ್ ಮೇಲೆ ನಿಮಗೆ ಹೆಚ್ಚಳ ಮಾಡಿದ್ದಾರೆ. ಆ್ಯಂಡ್ ಮಧ್ಯಮ ವರ್ಗದವ್ರಿಗೆ ಒಳ್ಳೆ ಉದ್ಯಮಗಳ ಮೇಲೆ ಅಮೌಂಟ್ ಹಾಕಿದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಬಟ್ ಆದರೂ ಒಳ್ಳೆ ಸಕ್ಸಸ್ ಇದೆ. ಚಿನ್ನ, ರಿಯಲ್ ಎಸ್ಟೇಟ್ ಲಾಭದಾಯಕವಾಗಿದೆ. ಚಿನ್ನಕ್ಕೆ ಹೂಡಿಕೆ ಮಾಡುವುದು ಲಾಭದಾಯಕವಾಗಿದೆ. ಚಿನ್ನಕ್ಕೆ ನೀವೆಲ್ಲೇ ಹೋಗಿ ಚಿನ್ನಕ್ಕೆ ನೀವು ಅಮೌಂಟ್ ಹಾಕಿ ನಿಮಗೆ ಯಾವತ್ತೂ ಮೋಸ ಆಗೋದಿಲ್ಲ. 4 ಲಕ್ಷ ಕೊಟ್ಟು ನೀವು ಏನಾದರೂ ಚಿನ್ನ ತೊಗೊಂಡಿದ್ರೆ ಅಟ್ಲೀಸ್ಟ್ ನಿಮಗೆ 3.5 ಲಕ್ಷ ಆದರೂ ಬಂದೇ ಬರುತ್ತೆ. ವೇಸ್ಟೇಜು ಕೂಲಿ ಎಲ್ಲ ತೆಗೆದ್ರು ಅಟ್ಲೀಸ್ಟ್ 3.5 ಲಕ್ಷ ಆದರೂ ನಿಮಗೆ ದುಡ್ಡು ಬರುತ್ತೆ. ಸೊ ಚಿನ್ನದ ಮೇಲೆ ಯಾವತ್ತೂ ನೀವು ದುಡ್ಡು ಹಾಕೋದನ್ನ ಇದು ಮಾಡಬೇಡಿ. ಒಂದಷ್ಟು ಚಿನ್ನ ನೀವು ಒಂದು ಕತ್ತು ಚೈನ್ ತೆಗೆದಿಟ್ಕೊಂಡ್ರೆ ಕೂಡ ಅದು ನಿಮ್ಮ ಕಷ್ಟಕ್ಕೆ ಆಗುತ್ತೆ. ಸೊ ಅದನ್ನು ಮಾತ್ರ ಸೇವಿಂಗ್ಸ್ ಮಾಡೋದನ್ನ ಮರಿಬೇಡಿ.
ಯಾಕಂದರೆ ಹಣದುಬ್ಬರದ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿಯುವುದು ಚಿನ್ನವೇ ಆಗಿದೆ. ಸೊ ನಮಗೆ ಎಷ್ಟೇ ಕಷ್ಟ ಇದೆ ಅಂದಾಗ ಚಿನ್ನ ಇದ್ದರೆ ತೊಗೊಂಡೋಗಿ ಇಟ್ಟುಬಿಟ್ಟು ನಾವು ಅದನ್ನು ದುಡ್ಡು ಪಡಿಬೋದು. ಇನ್ನು ಕಳೆದ ಕೆಲವು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮ ಲಾಭದಾಯಕವಾಗಿದೆ. ಜನರ ಬೇಡಿಕೆಯನ್ನು ಪರಿಗಣಿಸಿದರೆ ರಿಯಲ್ ಎಸ್ಟೇಟ್ನಲ್ಲೂ ಹೂಡಿಕೆ ಮಾಡುವುದು ಲಾಭಕರವಾಗಿದೆ. ಸೊ ಈಗ ರಿಯಲ್ ಎಸ್ಟೇಟ್ ತುಂಬ, ಯಾಕಂದರೆ ಒಳ್ಳೆ ಪ್ಲೇಸಸ್ ಅಲ್ಲಿ ಸ್ವಲ್ಪ ಇದು ತೊಗೊಂಡು ಸೈಟ್ಗಳು ಮಾರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಡೆ ಕಂಪ್ನಿಗಳು ಬರ್ತಾ ಇರೋದ್ರಿಂದ ಅಲ್ಲಿ ಕೂಡ ಸ್ವಲ್ಪ ಜಮೀನು ಅಂತ ಏನಾದರೂ ಇದ್ದರೆ ಅದು ಕೂಡ ಮಾರಿದ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಸೊ ಜಮೀನು ತೊಗೊಂಡಿರೋರು ಆಗಿರ್ಬೋದು, ರಿಯಲ್ ಎಸ್ಟೇಟಲ್ಲಿ ಏನಾದರೂ ಅವ್ರನ್ನ ಹೂಡಿಕೆ ಮಾಡ್ಕೊಳ್ಳೋ ಅದರಲ್ಲಾಗಿರ್ಬೋದು, ಆ್ಯಂಡ್ ಚಿನ್ನದಲ್ಲಾಗಿರ್ಬೋದು, ಇವೆರಡರಲ್ಲೂ ಯಾವುದೂ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ. ಯಾವುದೇ ಒಂದಾಗಿರ್ಬೋದು, ನಿಮಗೆ ಕಷ್ಟ ಅಂದಾಗ ನೀವು ಅದನ್ನು ಸೇಲ್ ಮಾಡಿ ಆದರೂ, ಅಂದರೆ ಅದನ್ನು ಸೇಲ್ ಮಾಡಿ ಆದರೂ ನಿಮ್ಮ ಕಷ್ಟಕ್ಕೆ ನೀವು ದುಡ್ಡನ್ನ ತೊಗೋಬೋದು. ಸೊ ಇವೆರಡು ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋವಂಥ ವಿಡಿಯೋ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗೆ 3-4 ದಿನದಿಂದ ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ. ಸೊ ದಯವಿಟ್ಟು ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ. ಮನಸ್ಸಿಗೆ ಕೂಡ ತುಂಬ ಬೇಜಾರಾಗ್ತಾ ಇದೆ. ಆ್ಯಂಡ್ ನಾನು ಇವತ್ತು ಅಪ್ಲೋಡ್ ಮಾಡಿರೋ ವೀಡಿಯೋಗಂತೂ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಯಾಕಪ್ಪ ಅಂದರೆ 40 ನಿಮಿಷ ಆಗಿದೆ ಒಂದು ವೀಡಿಯೋ ಹಾಕಿ, 2 ಜನ ನೋಡಿದ್ದಾರೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 5400 ಜನ ಇದ್ದಾರೆ. ಸೊ ಅವಾಗ ಯಾರಿಗೇ ಆಗಲಿ ಅನಿಸುತ್ತೆ, ಇವ್ರು ದುಡ್ಡು ಕೊಟ್ಟು ಏನಾದರೂ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದಾರಾ ಅಂತ. ನಾನು ಜೆನ್ಯೂನ್ ಆಗಿ ಲೈವ್ ಮಾಡಿ ನಾನು ಮೋನೋ ಆನ್ ಮಾಡ್ಕೊಂಡಿದ್ದೀನಿ, ಲೈವ್ ಮಾಡಿ ನಾನು ಅಷ್ಟು ಸಬ್ಸ್ಕ್ರೈಬರ್ಸ್ನ ತೊಗೊಂಡಿದ್ದೀನಿ. ಬಟ್ ಆದರೂ ಯಾರೂ ಒಂದು ವಿಡಿಯೋನೂ ನೋಡೋದಿಲ್ಲ, ನನ್ನ ವ್ಯೂಸ್ ರೀಚ್ ಆಗ್ತಿಲ್ಲ ಅಂದಾಗ ಮನ್ಸಿಗೆ ಬೇಜಾರಾಯಿತು. ಆ್ಯಂಡ್ ನನಗೆ ಇವತ್ತು ಅಳು ಕೂಡ ವಿಡಿಯೋ ಮಾಡೋಕ್ಕೆ ಕೂಡ ಮನಸ್ಸಿಲ್ಲ ನನಗೆ. ಯಾಕಪ್ಪ ಅಂದರೆ ತುಂಬ ಕಷ್ಟಪಟ್ಟು ಎಷ್ಟು ಒಳ್ಳೆ ಕಂಟೆಂಟ್ ಹಾಕಿದ್ರೆ ಕೂಡ ನನ್ನ ವೀಡಿಯೋಸ್ ಯಾರೂ ನೋಡ್ತಾ ಇಲ್ಲ. ಅದೇ ಬೇರೆಯವ್ರ ವೀಡಿಯೋಸ್ ನೋಡಿದ್ರೆ ಅವರು ಯಾವುದೇ ಟೈಟಲ್ ಹಾಕಿರೋಲ್ಲ, ಯಾವುದೇ ವೀಡಿಯೋಸ್ ಏನೂ ಹಾಕಿರೋದಿಲ್ಲ. ಜಸ್ಟ್ ಏನೋ ಒಂದು ಅವರು ಟೈಟಲ್ಲೇ ಒಂದಿರುತ್ತೆ, ವಿಡಿಯೋದಲ್ಲೇ ಒಂದಿರುತ್ತೆ. ಸೊ ಆ ಥರ ಇದ್ದರೆ ಕೂಡ ಅವ್ರಿಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಒಂದು ಒಳ್ಳೆ ರೀಚ್ ತೊಗೊಂಡಿರುತ್ತೆ ಆ ವಿಡಿಯೋ. ಸೊ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಾನೇನಿಲ್ಲಿ ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ. ಸೊ ಪ್ಲೀಸ್, ಜೀವನದಲ್ಲಿ ಸಕ್ಸಸ್ ಸಿಗಬೇಕು ಅಂತ ಹೇಳೋದಕ್ಕಿಂತ ನನಗೆ ತುಂಬ ಅನಿವಾರ್ಯತೆ ಇದೆ ಇದರಲ್ಲಿ ನನಗೆ ಒಂದಷ್ಟು ಏನಾದರೂ ಅರ್ನಿಂಗ್ಸ್ ಆಗೋದು. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಅದಕ್ಕೆ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಬೇಜಾರಾಯಿತು, ಅಳು ಕೂಡ ಬರ್ತಿದೆ. ನಾಟಕದಳು ಅಂತಲೇ ಹೇಳ್ತಾರೆ ಕೆಲವರು, ಬಟ್ ನನಗೆ ನಿಜವಾಗ್ಲೂ ನನ್ನ ವ್ಯೂಸ್ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ತೆಗೆದು, ಸೊ ಮೊನ್ನೆ 1-2 ದಿವಸ 70, 80, 100 ಬರ್ತಿತ್ತು. ಅವಾಗ ಒಂದು ಹೋಪ್ ಇತ್ತು ಏನಾದರೂ ರೀಚ್ ಆಗ್ತಿದೆಯಾ ಅಂತ. ಬಟ್ ಈ 3 ಡೇಸಿಂದ ನನಗೆ ಹೇಗೆ ವ್ಯೂಸ್ ಬರ್ತಿದೆ ಅಂದರೆ ತುಂಬ ಕಡಿಮೆ ವ್ಯೂಸ್ ಬರ್ತಿದೆ. 9, 5, 4, 3, 2. ಸೊ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಒಂದು ನಿಮ್ಮನೆ ಹೆಣ್ಮಗುನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮನೆ ಹೆಣ್ಮಗಳಿಗೆ ಯಾವುದಾದ್ರೂ ಕಷ್ಟ ಬಂದರೆ ಹೇಗೆ ನೀವು ಕೈ ಹಿಡಿದು ಮೇಲೆ ಎತ್ತುತ್ತೀರೋ, ನನಗೂ ಕೂಡ ಅದೇ ಥರನೇ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ, ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಚಾನಲಲ್ಲಿ ವೀಡಿಯೋಸ್ ಓಡೋದು ನನಗೆ ತುಂಬಾ ಬೇಕು, ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ನನ್ನ ಮಗಳ ಎಜುಕೇಷನ್ಗೋಸ್ಕರ, ಅವಳಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಇದು ರಿಕ್ವೆಸ್ಟ್ ಆಗಿ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ವೀಡಿಯೋಸ್ ನೋಡಿ. ಆ್ಯಂಡ್ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಯಾರೂ ಕೈ ಬಿಟ್ಟಿಲ್ಲ ಅಂತ ಕೂಡ ಗೊತ್ತು, ಕೆಲವರು ತುಂಬ ಸಕ್ಸಸ್ ಆಗಿದ್ದಾರೆ ಅಂತಲೂ ಗೊತ್ತು. ನಾನು ಒಂದು ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ನನ್ನ ಏನು ಇದೆ ಅದು ನಾನು ಹಾಕೋವಂಥ ವೀಡಿಯೋಸ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಜೆನ್ಯೂನ್ ಆಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಯಾರ ಹತ್ರಯಿಂದನೂ ನಾನು ಒಂದು ಯಾವುದೇ ರೀತಿ ಫೇಕಲ್ಲಿ ನಾನು ಯಾವುದನ್ನು ಸ್ಟಾರ್ಟ್ ಮಾಡಿಲ್ಲ. ಸೊ ಜೆನ್ಯೂನಲ್ಲಿ ನಾನು ವೀಡಿಯೋಸ್ ಮಾಡಿದ್ದೀನಿ, ಜೆನ್ಯೂನಾಗಿ ಮೋನೋ ಆನ್ ಮಾಡ್ಕೊಂಡಿದ್ದೀನಿ, ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಈಗಲೂ ನನ್ನ ವೀಡಿಯೋಸು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ನಾನು ಸಿಗ್ತೀನಿ. ಲವ್ ಯು ಆಲ್, ಬೈ ಬೈ.